ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಈ ಒಂದು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇ ಈ ಒಂದು ತಪ್ಪುಗಳನ್ನು ಮಾಡುವುದರಿಂದ ನಮಗೆ ಒಂದು ಕಷ್ಟಗಳು ತಪ್ಪಿದ್ದಲ್ಲ ಅಂತ ಹೇಳ್ಬೋದು. ತಾಯಿ ಲಕ್ಷ್ಮೀ ಮಾತೆಯ ಆಶೀರ್ವಾದನೂ ಸಿಗುವುದಿಲ್ಲ. ತಾಯಿ ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ಅಂತಲೇ ಹೇಳ್ತಾರೆ. ಹೌದು, ಈ ಒಂದು ಅಡುಗೆ ಮನೆ ಅನ್ನುವಂತಹದ್ದು ಒಂದು ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ನೆಲೆಸಿರುವಂತಹ ಜಾಗ. ತಾಯಿ ಲಕ್ಷ್ಮೀ ಮಾತೆ ನೆಲೆಸಿರುವಂತಹ ಜಾಗವನ್ನು ಯಾವಾಗಲೂ ಅಷ್ಟೇ ಸ್ವಚ್ಛವಾಗಿ ಇರಿಸ್ಕೊಂಡಿರಬೇಕು. ನಾವು ಅಡುಗೆ ಮನೆಯನ್ನು ನಾವು ಏನು ಊಟ ಮಾಡಿರುವಂತಹ ತಟ್ಟೆಗಳು, ಪಾತ್ರೆಗಳನ್ನು ನಾವು ಹಾಗೆ ಆವಾಗಿಂದ ಆವಾಗೆ ತೊಳಿತಾ ಇರಬೇಕು. ಹಾಗೆ ಇಡೋದಕ್ಕೆ ಹೋಗಬಾರ್ದು. ಅದರಲ್ಲೂ ಸಹ ರಾತ್ರಿ ಟೈಮಲ್ಲಿ ಒಂದು ಶಿಂಕಲ್ಲಿ ಎಲ್ಲನೂ ಸಹ ಪಾತ್ರೆಗಳನ್ನು ತೊಳಿಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ, ದರಿದ್ರ ದೇವತೆ ನೆಲೆಸ್ತಾರೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಪ್ರತಿನಿತ್ಯ ಅಡುಗೆಗೆ ಉಪಯೋಗಿಸುವಂತಹ ಈ ಒಂದು ವಸ್ತುಗಳಾದ ಒಂದು ಅರಿಶಿಣವನ್ನು ಮತ್ತು ಉಪ್ಪನ್ನು ಉಪಯೋಗಿಸ್ತೀವಿ ನೋಡಿ ಅಡುಗೆಗೆ. ಅರಿಶಿಣದ ಡಬ್ಬಿ, ಉಪ್ಪಿನ ಜಾರು, ಹಾಗೆಯೇ ಒಂದು ಎಣ್ಣೆ, ಈ ಮೂರನ್ನು ಸಹ ಪಕ್ಕದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಒಂದು ಸ್ವಲ್ಪನಾದ್ರೂ ಗ್ಯಾಪ್ ಬಿಟ್ಟು ದೂರದಲ್ಲಿ ಇಡಬೇಕು. ಇಲ್ಲ ಅಂದರೆ ಇವನ್ನೆಲ್ಲನೂ ಪಕ್ಕದಲ್ಲಿ ಇಡುವುದರಿಂದ ಕಷ್ಟಗಳು ತಪ್ಪಿದ್ದಲ್ಲ. ಹಾಗೆ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡೋದಕ್ಕೆ ಹೋಗಬೇಡಿ. ಪಿಂಗಾಣಿಯ ಈ ರೀತಿಯಾದಂಥ ಜಾರುಗಳಲ್ಲಿ ಉಪ್ಪನ್ನು ಇಡಿ. ಸಣ್ಣ ಉಪ್ಪಾಗಿರ್ಬೋದು, ಕಲ್ಲು ಉಪ್ಪಾಗಿರ್ಬೋದು, ಒಂದು ಪಿಂಗಾಣಿಯ ಜಾರಿನಲ್ಲಿ ಇಡಿ. ಉಪ್ಪನ್ನು ಯಾವಾಗಲೂ ಅಷ್ಟೇ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬಾರ್ದು. ಈ ಒಂದು ಕೆಲವೊಂದು ನಾವು ನಿಯಮಗಳನ್ನು ಪಾಲಿಸುವುದರಿಂದ ತಾಯಿ ಲಕ್ಷ್ಮೀ ಮಾತೆಯ ಆಶೀರ್ವಾದ ಸಿಗುತ್ತದೆ. ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ಮಾತೆ ನೆಲೆಸ್ತಾರೆ ಅಂತ ಹೇಳ್ಬೋದು. ಅಡುಗೆ ಮನೆಯಲ್ಲಿ ಆಗುವಂಥ ಈ ಒಂದೆರಡು ಚಿಕ್ಕ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಏನು ಹೇಳ್ತೀವಿ, ಒಂದು ಕಷ್ಟಗಳು ಇರುವುದಿಲ್ಲ ಅಂತಲೇ ಹೇಳ್ಬೋದು. ನಂಬಿಕೆ ಇದ್ದವರು ಬೇಕಾದರೆ ಟ್ರೈ ಮಾಡಿ ನೋಡಿ. ನೀವು ಹೇಳಿರುವಂತಹ ಈ ಒಂದು ಉಪ್ಪು, ಅರಿಶಿಣ, ಎಣ್ಣೆಯನ್ನು ಪಕ್ಕದಲ್ಲಿ ಇಡೋದಕ್ಕೆ ಹೋಗಬೇಡಿ. ನೀವು ಬೇಕಾದರೆ ನೀವು ಟೆಸ್ಟ್ ಮಾಡಬೇಕು ಅಂತಲೇ ಒಂದು 15 ದಿನಗಳ ಕಾಲ ಪಕ್ಕದಲ್ಲಿ ಇಟ್ಟು ನೋಡಿ. ಹಾಗೆಯೇ ಒಂದು 15 ದಿನಗಳ ಕಾಲ ಸ್ವಲ್ಪ ಗ್ಯಾಪಲ್ಲಿ ದೂರ ಇಟ್ಟು ನೋಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.